ಕೈಪಡೆಯಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಬೈ ಎಲೆಕ್ಷನ್ ಟಿಕೆಟ್ ಅನ್ನೋದು. ಶಾಮನೂರು ಕುಟುಂಬಕ್ಕೆ ನೀಡಲು ಕೈ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡಲು ಆಸಕ್ತಿಯನ್ನು ತೋರಿದ್ದಾರೆ. ಬಾಗಲಕೋಟೆ ಕ್ಷೇತ್ರಕ್ಕೆ ಬಹುತೇಕವಾಗಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಒಮ್ಮತಕ್ಕೆ ಬಂದಿರೋ ಕೈ ನಾಯಕರು ಯಾರಿಗೆ ಟಿಕೆಟ್ ನೀಡಿದ್ರೆ ಗೆಲ್ಲುವ ಪೂರಕ ಎಂಬ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಇಂದು ಅಥವಾ ನಾಳೆ ಉಭಯ ಕ್ಷೇತ್ರಗಳಿಗೆ ಕೈ ಅಭ್ಯರ್ಥಿಗಳ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಇದೀಗ ಬೈ ಎಲೆಕ್ಷನ್ ಫೀವರ್ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇರೋದು. ಇದೀಗ ಈ ಬೈ ಎಲೆಕ್ಷನ್ ಟಿಕೆಟ್ ಕೈ ನಾಯಕರಲ್ಲಿ ಬಹಳಷ್ಟು ಗೊಂದಲವನ್ನ ಇದೆ. ಬಟ್ ನಿನ್ನೆ ಕೂಡ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ರು. ಇದೇ ವಿಚಾರವಾಗಿ ಎಲ್ಲರೂ ಕೂಡ ಕೂತು ಚರ್ಚೆಯನ್ನ ಮಾಡಿದ್ರು. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನು ನೀಡಲು, ಸಮರ್ಥ ಅವರಿಗೆ ಟಿಕೆಟ್ ಅನ್ನು ನೀಡಲು ಆಸಕ್ತಿ ಇದೆ. ಮತ್ತೆ ಬಾಗಲಕೋಟೆಯಲ್ಲಿ ಬಹುತೇಕವಾಗಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡೋ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸುರ್ಜೇವಾಲಾ ಅವರು ಸಭೆಯನ್ನ ಕೂಡ ಮಾಡಿದ್ರು. ಆಲ್ರೆಡಿ ಈಗ ದಾವಣಗೆರೆಗೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಮತ್ತೆ ಬಾಗಲಕೋಟೆಗೆ ವೀರಣ್ಣ ಚರಂತಿಮಠ ಅವರಿಗೆ ಆಲ್ರೆಡಿ ಬಿಜೆಪಿ ಇದೀಗ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಬಟ್ ಕಾಂಗ್ರೆಸ್ ಇನ್ನೂ ಕೂಡ ಯಾವುದೇ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಸೊ ಇದೀಗ ದಾವಣಗೆರೆಗೆ ಸಮರ್ಥ ಅವರಿಗೆ ಮತ್ತೆ ಬಾಗಲಕೋಟೆಗೆ HY ಮೇಟಿ ಅವರ ಪುತ್ರ ಉಮೇಶ್ಗೆ ಒಂದು ಟಿಕೆಟ್ ನೀಡುವ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ.